ನಗರದ ಡಿವೈನ್ ಆಸ್ಪತ್ರೆಯಲ್ಲಿ ದಿವಂಗತ ಡಾಕ್ಟರ್ ತಾತ ಇಎ ಸೈಮನ್ಸ್ ಅವರ ಜನ್ಮ ವಾರ್ಷಿಕೋತ್ಸವದ ಪ್ರಯುಕ್ತವಾಗಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಯೋಜನೆ ಮಾಡಿದರು. ಕಲಬುರಗಿ ನಗರದ ಹೈಕೋರ್ಟ್ ಹತ್ತಿರ ಇರುವ ಡಿವೈನ್ ಆಸ್ಪತ್ರೆಯಲ್ಲಿ ದಿವಂಗತ ಡಾಕ್ಟರ್ ತಾತ ಇಎ ಸೈಮನ್ಸ್ ಅವರ ಜನ್ಮ ವಾರ್ಷಿಕೋತ್ಸವದ ಪ್ರಯುಕ್ತವಾಗಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಆಯೋಜನೆ ಮಾಡಲಾಗಿತ್ತು. ನಾವು ನಮ್ಮ ಗ್ರೇಟ್ ಮಿಷನರಿ ಆದ ರೆವರೆಂಡ್ ಡಾಕ್ಟರ್ ತಾತ ಇಎ ಸೈಮನ್ಸ್ ಅವರ ಜನ್ಮದಿನ ಆಚರಣೆ ಅಂಗವಾಗಿ ನಾವು ಇವತ್ತಿಲ್ಲಿ ನಮ್ಮ ತಾತ ಸೈಮನ್ಸ್ ಭಜನಾ ಕಮಿಟಿ ವತಿಯಿಂದ ನಾವು ಇವತ್ತು ಹೆಲ್ತ್ ಚೆಕಪ್ ಕ್ಯಾಂಪ್. ಈ ಸಂದರ್ಭದಲ್ಲಿ ಅನೇಕ ಜನರಿಗೆ ಉಚಿತವಾಗಿ ಚಿಕಿತ್ಸೆ ಮಾಡಿದ್ದಾರೆ ಎಂದು ಸ್ಯಾಮ್ಯುಯಲ್ ಸಂಧ್ಯಾರಾಜ್ ಅವರು ತಿಳಿಸಿದ್ದಾರೆ. ವರ್ಗ ನಿವಾಸಿಗಳಿಗೆ ನಾವು ನಮ್ಮ ಮೆಥಡಿಸ್ಟ್ ಚರ್ಚ್ ಗುಲ್ಬರ್ಗ ಮತ್ತು ತಾತ ಸಿಮೆಂಟ್ಸ್ ಭಜನಾ ಕಮಿಟಿ ವತಿಯಿಂದ ನಾವು ವಂದಿಸುತ್ತೇವೆ. ಮತ್ತು ವಿಶೇಷವಾಗಿ ನಾವು 5ನೇ ಅಕ್ಟೋಬರ್ಗೆ ನಮ್ಮ ಮಿಷನರಿಗಳಾದ ರೆವರೆಂಡ್ ಡಾಕ್ಟರ್ ಇಎ ಸಿಮೆಂಟ್ಸ್ ಅವರ ಜನ್ಮದಿನ ಅಂಗವಾಗಿ ಅವರಿಗೆ ವಿಶೇಷವಾಗಿ ತಾತ ಸಿಮೆಂಟ್ಸ್ ಅಂಥೇಳಿ ನಮ್ಮ ಭಾಗದಲ್ಲಿ ಗುಲ್ಬರ್ಗ, ಬೀದರ್, ಯಾದಗಿರಿ, ರಾಯಚೂರಲ್ಲಿ ಇಲ್ಲೆಲ್ಲ ಅವರು ಸೇವೆ ಮಾಡಿದ್ದಾರೆ. ಅವರ ಒಂದು ಜನ್ಮದಿನದ ಅಂಗವಾಗಿ ನಾವು ಗುಲ್ಬರ್ಗ ಭಜನಾ ಕಮಿಟಿ ವತಿಯಿಂದ ಮತ್ತು ಡಿವೈನ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ವತಿಯಿಂದ ನಿನ್ನೆ ಒಂದು ಹೆಲ್ತ್ ಚೆಕಪ್ ಕ್ಯಾಂಪ್ ಸೀನಿಯರ್ ಸಿಟಿಜನ್ ಮತ್ತು ನಮ್ಮ ಕ್ರಿಶ್ಚಿಯನ್ಸ್ ಪಾಸ್ಟರ್ಸ್ಗಳಿಗೆ ನಾವು ಇಲ್ಲಿ ಆಯೋಜಿಸಿದ್ದೇವೆ. ಆ ಸಂದರ್ಭದಲ್ಲಿ ನಮ್ಮ ಮುಖ್ಯ ಗುರುಗಳಾದ ಹಿರಿಯ ಗುರುಗಳಾದ ರೆವರೆಂಡ್ ಸುಮಂತ್ ಡಿ ಸಡ್ಗಿ ಮತ್ತು ರೆವರೆಂಡ್ ಡಿಸೋಜ ಅವರು ಈ ಕಾರ್ಯಕ್ರಮಕ್ಕೆ ಬಂದು ಅವರು ಚಾಲನೆ ನೀಡಿದರು, ದೇವರ ವಾಕ್ಯನೂ ಹೇಳಿದರು. ಮತ್ತು ಅದಾದಮೇಲೆ ನಮ್ಮ ಡಾಕ್ಟರ್ಸ್ ಆದ ಇಲ್ಲಿ ಸಿಬ್ಬಂದಿದವರು ಅವರೆಲ್ಲರೂ ನಮ್ಮ ಓಲ್ಡ್ ಏಜ್ ಹೋಮ್ ಇದೆ ನಮ್ಮ ಗುಲ್ಬರ್ಗದಲ್ಲಿ, ಮಾರ್ಗದರ್ಶನ್ ಸೊಸೈಟಿದವ್ರದ್ದು ಅವ್ರದ್ದೊಂದು ಓಲ್ಡ್ ಏಜ್ ಹೋಮ್ ಇದೆ ಆನಂದರಲ್ಲಿ. ಅವರ ಎಲ್ಲ ಒಂದು ಸುಮಾರು 30 ಹಿರಿಯರಿಗೆ ಹಾಸ್ಪಿಟಲ್ ವತಿಯಿಂದನೇ ಅವರಿಗೆ ಒಂದು ವ್ಯವಸ್ಥೆ ಮಾಡಿ ಇಲ್ಲಿ ಕರೆಸಿ ಇಲ್ಲಿ ಪೂರ್ತಿ ಚಿಕಿತ್ಸೆಯನ್ನು ನೀಡಲಾಗಿತ್ತು. ಇದು ಒಂದು ಒಳ್ಳೆಯ ನಾವು ಅವರ ನೆನಪುಗಾರ್ತಿಗಾಗಿ ತಾತ ಸಿಮೆಂಟ್ಸ್ ನೆನಪಿಗಾಗಿ ಒಂದು ಆಯೋಜಿಸಿದ್ದೇವೆ. ಇದು ಪ್ರತಿಯೊಬ್ಬರಿಗೆ ದೇವರ ಆಶೀರ್ವಾದವನ್ನು ಸಿಕ್ಕಿದೆ. ಅವರು ಎಲ್ಲ ಇಲ್ಲಿ ನಾವು ನಮ್ಮ ಭಜನಾ ಕಮಿಟಿ ವತಿಯಿಂದ ವಿಶೇಷವಾಗಿ ನಮ್ಮ ಅಧ್ಯಕ್ಷರಾದ ಅನಿಲ್ ದೇವಸಾಯಂ ಮತ್ತು ಉಪಾಧ್ಯಕ್ಷರಾದ ದೇವಕುಮಾರ್ ಬಾಗೋಡಿ ಮತ್ತು ಜಯಪ್ರಭು ಸಾಮ್ಯಲ್ ಅಂಥೇಳಿ ಅವರೆಲ್ಲ ನೇತೃತ್ವದಲ್ಲಿ ನಾವು ಈ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಇದು ಭಾಳ ಜನಕ್ಕೆ ನಾವು ಇವತ್ತು ಹೇಳೋದೇನೆಂದರೆ, ನಮ್ಮ ತಾತ ಸಿಮೆಂಟ್ಸ್ ಅವರು ಈ ಭಾಗದಲ್ಲಿ ತುಂಬ ನಮ್ಮ ಚರ್ಚ್ಗಳಲ್ಲಿ, ಸ್ಕೂಲ್ಗಳಲ್ಲಿ ಮಿಷನರಿ ಅವರು ಸ್ಥಾಪನೆ ಮಾಡಿದ ಮೇಲೆ ಒಂದು ಎಲ್ಲ ಜನಕ್ಕೆ ಒಂದು ಒಳ್ಳೆಯ ಶಿಕ್ಷಣ ನೀಡಬೇಕಂತ ಉದ್ದೇಶದಿಂದ ನಮ್ಮ ವಿಜಯವಿದ್ಯಾಲಯ ಸಂಸ್ಥೆ, ಶಾಂತಿ ಸದನ್ ಸಂಸ್ಥೆ ಇವೆಲ್ಲ ಅವರು ಸ್ಥಾಪನೆ ಮಾಡಿದ್ದಾರೆ. ಬೀದರಲ್ಲಿ ಅಲ್ಲಿನೂ ನಮ್ಮದು ಸ್ಕೂಲ್ಸ್ ಇದೆ, ಯಾದಗಿರಿದಲ್ಲಿ ಹಾಲ್ಸ್ಟನ್ ಹಾಸ್ಪಿಟ್ಲು ಮತ್ತು ಈ ಥರದ ಎಲ್ಲ ಒಂದು ನಮ್ಮ ಕ್ರಿಶ್ಚಿಯನ್ ಕಮ್ಯುನಿಟಿ ವತಿಯಿಂದ ಜನಕ್ಕೆ ಸೇವೆ ಸಲ್ಲಿಸೋರಿಗೆ ಬಡ
ಬಡ ಜನರಿಗೆ ಮತ್ತು ಹಿಂದುಳಿದ ವರ್ಗದೊಳಗೆ, ವಿಶೇಷವಾಗಿ ಹಿಂದುಳಿದ ವರ್ಗದೊಳಗೆ ಅವ್ರ ಮಧ್ಯದಲ್ಲಿ ಸೇವೆ ಮಾಡಿ ಅವರಿಗೆ ಶಿಕ್ಷಣ ಮತ್ತು ವೈದ್ಯಕೀಯದಲ್ಲಿ ಅವರಿಗೆಲ್ಲ ರೀತಿಯಲ್ಲಿ ಅವರು ಹೆಚ್ಚಿನ ಮಹತ್ವವನ್ನು ಕೊಟ್ಟಿದ್ದಾರೆ ನಮ್ಮ ತಾತ ಸಿಮೆಂಟ್ಸ್ ಅವರು. ಅದನ್ನು ನಾವು ಈಗ ನಮ್ಮ ಭಾಳ ದುಃಖದಿಂದ ಹೇಳಬೇಕಾಗತ್ತೆ. ನಮ್ಮದೇ ಆದ ನಮ್ಮ ಮೆಥಡಿಸ್ಟ್ ಚರ್ಚಿನ ಧರ್ಮಗುರುಗಳು ಅಂದರೆ ಸಂಬಂಧಪಟ್ಟ ಅಧಿಕಾರಿಗಳು ಅವರು ಈಗ ಅದನ್ನು ತಮ್ಮ ಸ್ವಂತ ಲಾಭಕ್ಕಾಗಿ ಮಾಡೋದಕ್ಕಾಗಲಿ ಲೀಸಿಗಾಗಿ ಒಂದು ಸಂಚು ನಡೆಸ್ತಾ ಇದ್ದಾರೆ. ಸೊ ಅದಕ್ಕೆ ನಾವು ಗುಲ್ಬರ್ಗ ನಾಗರಿಕರಿಗೆ ಎಲ್ಲರಿಗೆ ನಾವು ಮನವಿ ಮಾಡ್ಕೊಳ್ಳೋದು, ವಿಶೇಷವಾಗಿ ನಮ್ಮ ಕ್ರೈಸ್ತರಿಗೆ ಇದ್ರ ಬಗ್ಗೆ ತಾವು ಪ್ರಾರ್ಥನೆ ಮಾಡಿ, ಇವು ನಮ್ಮ ಕರ್ತವ್ಯ ಇದೆ, ನಾವು ಉಳಿಸ್ಕೊಳ್ಬೇಕು. ತಾತ ಸಿಮೆಂಟ್ಸ್ ಅವರ ನೆನಪಿಗಾಗಿ ಅವರ ಕೊಡುಗೆ ನಾವು ಎಲ್ಲರೂ ಚಿರಋಣಿಯಾಗಿ ಅವರಿಗೆ ಇರಬೇಕಾಗತ್ತೆ. ಅದಕ್ಕಾಗಿ ನಾವು ಇದು ಉಳಿಸ್ಕೋಬೇಕು, ಇದು ಬೆಳೆಸಬೇಕು. ಈವನ್ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಸರ್ಕಾರದಿಂದನೂ ಇದಕ್ಕೆ ನಾವು ಯಾವುದೇ ಥರದ ಒಂದು ಸಹಾಯ ಸರ್ಕಾರದಿಂದ ನೀಡಬೇಕಂತೇಳಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗೆ ಮತ್ತು ನಾವು ಇಲ್ಲಿಂದ ಉಸ್ತುವಾರಿ ಸಚಿವರಾದ ಪ್ರಿಯಾಂಕಾ ಖರ್ಗೆ ಸಾಹೇಬರಿಗೂ ನಾವು ಇದನ್ನು ನಾವು ತಿಳಿಸ್ತಾ ಇದ್ದೀವಿ. ಸೊ ಎಲ್ಲರಿಗೆ ಇವತ್ತು ನಾವು ನಮ್ಮ ತಾತ ಸಿಮೆಂಟ್ಸ್ ಅವರ 153ನೇ ಜನ್ಮ ಅಂಗವಾಗಿ ನಾವು ಇದು ವಿಶೇಷ ಹೆಲ್ತ್ ಕ್ಯಾಂಪನ್ನು ಆರ್ಗನೈಸ್ ಮಾಡಿದ್ದೀವಿ. ಇದನ್ನು ನಮಗೆ ಸಹಾಯ ನೀಡಿದ ಎಲ್ಲ ಸಿಬ್ಬಂದಿ ವರ್ಗದವರು, ಡಿವೈನ್ ಸ್ಕೂಲ್ ವಿಶೇಷವಾಗಿ ಡಾಕ್ಟರ್ ಕಿರಣ್ ಅವರು ನಮ್ಗೆ ಭಾಳ ಇದಕ್ಕೆ ಪ್ರೋತ್ಸಾಹ ನೀಡಿ ಅವರ ಹಾಸ್ಪಿಟಲ್ದಲ್ಲೇ ನಮಗೆ ಎಲ್ಲರಿಗೂ ಕರು ಮಾಡಿಕೊಂಡು ಪ್ರತಿಯೊಂದು ಚಿಕಿತ್ಸೆಯನ್ನು ಮಾಡಿದ್ದಾರೆ ಅವರು. ಅದಕ್ಕೆ ಅವ್ರಿಗೂ ನಾವು ನಮ್ಮ ತಾತ ಸಿಮೆಂಟ್ಸ್ ವತಿಯಿಂದ ಒಂದನೇ ಸಲ್ಲಿಸಿ ಇಷ್ಟ ಹೇಳಿ ನನ್ನ ಹೆಸರು ಸಂಧ್ಯಾರಾಜ್ ಸಾಮೇಲ್ ಅಂತೇಳಿ, ನಾನು ಗುಲ್ಬರ್ಗ ನಿವಾಸಿ, ಮೆಥಡಿಸ್ಟ್ ಚರ್ಚ್ ಮೆಂಬರ್ ಹಾಗೂ ಅಖಿಲ ಭಾರತ ಕ್ರೈಸ್ತ ಮಹಾಸಭಾದ ರಿಪೋರ್ಟ್ RJ32 ಕನ್ನಡ ನ್ಯೂಸ್ ಕಲಬುರಗಿ.